ಇವತ್ತು ಬೆಂಗಳೂರಲ್ಲಿ ಮಳೆ ಆರ್ಭಟಕ್ಕೆ ರಾಜಕಾಲುವೆ ತಡೆಗೋಡೆ ಕುಸಿತವಾಗಿದೆ. ನಾಗರಭಾವಿ ಮಲ್ಲತ್ತಳ್ಳಿಯ ಕದಂಬ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಮಳೆ ನೀರಿನ ರಭಸಕ್ಕೆ ಕದಂಬ ಲೇಔಟ್ನಲ್ಲಿರುವಂತಹ ತಡೆಗೋಡೆ ಕುಸಿತವಾಗಿದೆ. ವಿಧಾನಸೌಧ, ಶೇಷಾದ್ರಿಪುರಂ, ಮಲ್ಲೇಶ್ವರಂ, ಶಿವಾನಂದ ಸರ್ಕಲ್, ವಿಜಯನಗರ, HSR ಲೇಔಟ್, ಮೆಜೆಸ್ಟಿಕ್ ಸೇರ್ಕೊಂಡಂಗೆ ಬಹುತೇಕ ಕಡೆ ಮಳೆ ಬಂದಿದೆ. ಹೊಸಕೋಟೆ ಅಂದರೆ ಬೆಂಗಳೂರು ನಗರ ಮಾತ್ರವಲ್ಲ, ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗಿದೆ. ಹೊಸಕೋಟೆಯಲ್ಲಿ ಬಿರುಗಾಳಿ ಮಳೆಗೆ ವಾಹನ ಸವಾರರು ಕೆಲ ಕಾಲ ಪರದಾಟ ನಡೆಸಿದ್ದಾರೆ. ಆದರೆ ಇಷ್ಟೂ ದಿನ ಅತ್ಯಂತ ಹೆಚ್ಚಿನ ತಾಪಮಾನದ ಮಧ್ಯೆ ಬಿಸಿಲಿಗೆ ಬಸವಳಿದಿದ್ದಂಥ ಜನ ಇವತ್ತು ಖುಷಿಯಾಗಿದ್ದಾರೆ. ಮುಂಗಾರು ಮಳೆಯ ಮೊದಲ ಮಳೆಯನ್ನು ಅತ್ಯಂತ ಖುಷಿಯಿಂದ ಸಂಭ್ರಮದಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ. ಖುಷಿಯಾಗಿದೆ ಬೆಂಗಳೂರಿನ ಜನತೆಗೆ. ಇವತ್ತು ಬೆಂಗಳೂರು ಮಾತ್ರವಲ್ಲ, ಅನೇಕ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅಥವಾ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗಿದೆ. ಅದರ ಮೂಲಕ ಮುಂಗಾರು ಮಳೆಯ ಶುಭ ಸೂಚನೆ ಇವತ್ತು ಸಿಕ್ಕಿದೆ. ಈ ಬಾರಿ ಉತ್ತಮ ಮಳೆಯಾಗುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಬಿಸಿಲಿನ ಕಾಟಕ್ಕೆ ಆಚೆ ಹೋಗಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಂಥ ಜನ ಇದೀಗ ಖುಷಿಯಾಗಿದ್ದಾರೆ. ಈ ತಂಪಾದ ವಾತಾವರಣದಲ್ಲಿ ಈ ವಾತಾವರಣ ಸವಿಯೋದೇ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಕೆಲ ಅವಾಂತರಗಳು ನಡೆಯುತ್ತೆ. ಬೆಂಗಳೂರಿನ ಹೊಸಕೋಟೆ ಅಂದರೆ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಭಾಗದಲ್ಲಿ ಸಿಡಿಲಿನ ಹೊಡೆತಕ್ಕೆ ಮಹಿಳೆಯೊಬ್ಬರು ಪ್ರಾಣ ಕಳೆದುಕೊಂಡಿದ್ದಾರೆ. ಕೆಲವಷ್ಟು ಮೇಕೆಗಳು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾವೆ. ಇನ್ನು ಕೆಲವು ಕಡೆ ಈ ರೀತಿ ತಡೆಗೋಡೆ ಕುಸಿತವಾಗಿ ಅಲ್ಲಿರುವಂಥ ರಾಜಕಾಲುವೆಯ ನೀರು ಬೇರೆ ಬೇರೆ ಪ್ರದೇಶಗಳಿಗೆ ಹರಿದು ಹೋಗಿದೆ.